ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನೋಡ್ರಿ, ಇವತ್ತು ಹೀರೆಕಾಯಿ ಎಣ್ಗಾಯಿ ಮಾಡತ್ತೀನಿ. ಯಾಕಂದ್ರೆ ಇಲ್ಲಿ ಬದ್ನಿಕಾಯಿ ಸಿಗಲಿಲ್ಲ, ಅದ್ರ ಸಂಬಂಧ ಹೀರೆಕಾಯಿ ಮಾಡತ್ತೀನಿ. ಫಸ್ಟ್ ಶೇಂಗಾ ಹಾಕ್ಕೊಂಡೀನಿ, ಸ್ವಲ್ಪ ಎಣ್ಣೆ ಐತಿ. ಎಣ್ಣೆ ಒಳಗನ ಸ್ವಲ್ಪ ಹುರ್ಕೊಳತ್ತೇನೆ. ಅದನ್ನು ನೋಡತ್ತಿರ್ಬೋದು ನೀವು ಯಾವ ಥರ ಹುರಿಯತ್ತೇನೆ ಅಂಥೇಳಿ. ಮಸ್ತ್ ಹುರಿಯತ್ತೇನೆ, ಭಾಳ ಅಂದ್ರೆ ಭಾಳನೂ ಹುರಿದಿಲ್ಲ. ಉಳ್ಳಾಗಡ್ಡಿ ತೊಗೊಂಡಿನಿ, ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ತೊಗೊಂಡಿನಿ ರೀ ಫ್ರೆಂಡ್ಸ್. ಈ ಥರ ಹುರಿಯತ್ತೇನೆ ಅದನ್ನು. ಆಮೇಲೆ ಇದ್ರೊಳಗೆ ಸ್ವಲ್ಪ ಹೀರೆಕಾಯಿ ಆ ಥರ ಮಾಡಿ ಇಟ್ಕೊಂಡೀನಿ ನೋಡಿರಿ. ಸ್ವಲ್ಪ ಶೇಂಗಾ ಹುರಿದ್ಮೇಲೆ ಇದನ್ನು ಮಾಡಿರತ್ತಂತ. ಅವೆಲ್ಲ ಸ್ವಲ್ಪ ಹುರಿದಂಗೆ ಅದು ಸ್ವಲ್ಪ ಎಣ್ಣೆ ಕರ್ದಂಗೆ ಅದು ತೆಗೆದ್ನಿ. ಆಮೇಲೆ ಅದೇ ಎಣ್ಣೆ ಒಳಗೆ ಸ್ವಲ್ಪ ಹೀರೆಕಾಯಿ ಇದನ್ನು ಮಾಡಿ ಫ್ರೈ ಮಾಡ್ತೀನಿ ಅಂತ ಈ ಥರ ಮಾಡ್ತೀನಿ ರೀ ಫ್ರೆಂಡ್ಸ್. ಇಲ್ಲಿ ನಮ್ಮ ಕಡೆಗತ್ತೆ ಬದ್ನಿಕಾಯಿ ಸಿಗಲಿಲ್ಲ, ಅದೇ ಬೇಜಾರಾಯ್ತು. ಸಂಕ್ರಾಂತಿಗೆ ಮೇನ್ ಬದ್ನಿಕಾಯಿ ಎಣ್ಗಾಯಿ ಬೇಕಾಗಿತ್ತು, ಬಟ್ ಆಗಲಿಲ್ಲ. ಇವನ್ನ ತೊಗೊಂಡ್ಬಿಟ್ಟು ಬೆಳ್ಳುಳ್ಳಿ, ಶುಂಠಿ ಅವನ್ನೆಲ್ಲ ಆಮೇಲೆ ಸಪ್ಪೆ ಸುಲ್ಕೋತೀನಿ, ನಿಮಗೆ ತೋರ್ಸತ್ತೀನಿ. ಆಮೇಲೆ ಈ ಥರ ಆಗೈತೆ. ಅದು ಗ್ರೈಂಡರ್ ಮಾಡ್ಕೊಂಬರಂತ ಅದ್ರೊಳಗೆ ಒಂದೆರಡು ಉಳ್ಳಾಗಡ್ಡಿ ಒಗ್ದಿದ್ನಿ. ಈ ಥರ ಕಾಣಿದ್ರೆ ಸ್ವಲ್ಪ ಅದಕ್ಕೆ ತುಂಬ್ತೇನಂತ. ಹೀರೆಕಾಯಿ ಒಳಗೆ ಸ್ವಲ್ಪ ಹಾಕಿ ಎಣ್ಣೆ ಹಾಕಿ ಜೀರಿಗೆ ಆಮೇಲೆ ಉಳ್ಳಾಗಡ್ಡಿ ಹಾಕತ್ತೇನೆ, ನೋಡ್ಬೋದು ನೀವು. ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ ಅದನ್ನು. ಸ್ವಲ್ಪ ಕರಿಬೇಕವ, ಆಮೇಲೆ ಜೀರಿಗೆ ಹಾಕೀನಿ. ಅವೆಲ್ಲ ಕರಿದ್ಮೇಲೆ ಟೊಮೆಟೊ ಎಲ್ಲ ಹಾಕಿ ಮಸ್ತ್ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಕತ್ರಿ. ಹೀರೆಕಾಯಿ ಜಾಸ್ತಿ ಅದು ಇದ್ರೆ ನಿಮ್ಮ ಮನ್ಯಾಗ ಒಂದು ಸಲ ಮಾಡ್ತೀನಿ ರೀ. ನೀವೆಲ್ಲ ಸಂಕ್ರಾಂತಿ ಹಬ್ಬ ಹೆಂಗೆ ಮಾಡ್ರಿ ಅಂತ ಕಮೆಂಟ್ ಮಾಡಿರಿ ನನಗೆ. ಯಾವ ಥರ ಸೆಲೆಬ್ರೇಷನ್ ಇತ್ತು ನಿಮ್ಮ ಮನ್ಯಾಗ. ಇಲ್ಲಿ ಇದನ್ನು ಕ್ಯಾಂಪ್ ಒಳಗೆ ಮೇಳ ಅಂತೇಳಿ ಒಂದು ಜಾತ್ರೆಗತೆ ಮಾಡಿದ್ರು, ಭಾರಿ ಅಂದ್ರೆ ಭಾರಿ ಇತ್ತು. ಅದನ್ನೂ ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದಿನಿ, ಭಾಳನೂ ಮಾಡ್ಕೊಂಬಂದಿನಿ, ತೋರಿಸ್ತೇನಂತ. ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕೀನಿ. ಅರಿಶಿನ ಹಾಕೆಲ್ಲ ಫ್ರೈ ಮಾಡಿದಂಗೆ ಮಾಡತ್ತೇನಂತ. ಸ್ವಲ್ಪ ಮಸಾಲೆ ಹಾಕೀನಿ, ಇನ್ನೊಂದು ಸ್ವಲ್ಪ ಒಣ ಖಾರ ಹಾಕೀನಿ. ಹಾಕಿಬಿಟ್ಟು ಎಲ್ಲ ಫುಲ್ ಕಲಿಸ್ಬಿಡ್ತಾನಂತ. ನಿನ್ನೆ ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡಿ ನಾನು ತೋರಿಸಿದ್ದೀನಿ ನಿಮಗೆ. ಇದು ಸಂಕ್ರಾಂತಿಗೆ ಮಧ್ಯಾಹ್ನ ಊಟಕ್ಕೆ ಮಾಡಿದ್ದಿದ್ದ. ಈ ಥರ ಮಾಡೀನಿ ರೀ ಫ್ರೆಂಡ್ಸ. ಆಮೇಲೆ ಆಗಾಳೆ ಸ್ವಲ್ಪ ಇದನ್ನು ಮಾಡಿ ಇಟ್ಕೊಂಡಿದ್ನೆಲ್ಲ ಮಸಾಲೆಗತ್ತೆ ಶೇಂಗಾದು ಹುರಿದ್ಬಿಟ್ಟು ಬೆಳ್ಳುಳ್ಳಿದು ಹಾಕಿ ಅದನ್ನು ಸ್ವಲ್ಪ ಹೀರೆಕಾಯಿ ಒಳಗೆ ಹಾಕಿದ್ನಿ. ಅದನ್ನ ಹಾಕಿ ಅದ್ರೊಳಗೆ ಒಂದು ಸ್ವಲ್ಪ ಹಾಕಿ ಗ್ರೈಂಡರ್ ಮಾಡೋಣ ಹಾಕಿ ತೆಗೆದಿಲ್ಲ ಪೌಡ್ರ್, ಅದನ್ನೆಲ್ಲ ಹಾಕಿದ್ದೀನಿ. ಹಾಕಿಬಿಟ್ಟು ಅದ್ರೊಳಗೆ ತುಂಬಿ ಕಾಸಿ ಈ ಥರ ಉಳ್ಳಾಡ್ಸತ್ತಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಅಂತೇಳಿ. ಆಮೇಲೆ ಒಂದು ನೀರು ಹಾಕೋಣ, ಅದಕ್ಕೆ ಸ್ವಲ್ಪ ಅರ್ಧಂಬರ್ಧ ಕುದ್ದಂಗೆ ಆಗ್ಬೇಕು. ಅದು ನೀರು ಹಾಕಿದ್ಮೇಲೆ ನೋಡತ್ತಿರ್ಬೋದು ನೀವು ಹೆಂಗೆ ಮಾಡತ್ತೇನಂತ. ನಾ ಈ ಥರ ಮಾಡ್ತೀನಿ, ನೀವು ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಮಾಡಿರಿ. ಆಮೇಲೆ ಅದು ಮಸಾಲೆ ಎಲ್ಲ ಉಳಿದಿತ್ತಲ್ಲ, ಅದನ್ನೂ ಎಲ್ಲ ಇದಕ್ಕೆ ಹಾಕ್ಬಿಡ್ತೀನಿ. ಸ್ವಲ್ಪ ಟೇಸ್ಟ್ ಆಗ್ತೈತಿ. ನೋಡತ್ತಿರ್ಬೋದು ಹಾಕೀನಿ. ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕೋದು. ಅದಕ್ಕೆ ನೀರಾಗಿ ಸ್ವಲ್ಪ ಕುದಿಯಾಕ ಬಿಡ್ಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಯಾಕ ಇಟ್ಟಿನಿ ಅಂದ್ರೆ ಭಾರಿ ಹತ್ತೈತಿ. ಸ್ವಲ್ಪ ಕೊತ್ತಂಬರಿ ಐತಲ್ಲ, ಕೊತ್ತಂಬರಿ ಹಾಕೀನಿ. ನೋಡತ್ತಿರ್ಬೋದು ಎಷ್ಟು ಚಂದ ಕಾಣತೈತದ. ಈ ಥರ ಆಗೈತಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಿ 5 ನಿಮಿಷ ಬಿಟ್ಟು ಅದನ್ನು ಕುದಿಯಾಕ ಮುಚ್ಚಿಬಿಡ್ತೀನಿ. ನೋಡ್ರಿ ಹೆಂಗೆ ಕಾಣತೈತಿ, ಭಾರಿ ಟೇಸ್ಟ್ ಆಕತ್ರಿ ಫ್ರೆಂಡ್ಸ. ಅದು ಕುದ್ದಾದ್ಮೇಲೆ ಹೆಂಗೆ ಕಾಣಿಸ್ತದೆ ನೋಡ್ರಿ. ಈ ಥರ ಆಗೈತಿ. ಹೆಂಗೆ ಕುದಿಯೋದೈತೆ ನೋಡಿರಿ, ಭಾರಿ ಅಂದ್ರೆ ಭಾರಿ ಆಗಿತ್ತು. ರೊಟ್ಟಿ ಜೊತೆ ಆಮೇಲೆ ಚಪಾತಿ ಜೊತೆ ತಿನ್ನಕ್ಕಂತೂ ಭಾರಿ ಟೇಸ್ಟ್. ಚಪಾತಿ ಜೊತೆ ಭಾರಿ ಹತ್ತೈತಿ. ಹಂಗಾಗೈತಿ. ಇದೊಂದು ಪಲ್ಯ ಮಾಡಿದ್ನಿ. ಆಮೇಲೆ ಇದನ್ನು ಹಿಟ್ಟಿನ ಚಕಳಿ ಅಂತಾರಲ್ಲ, ಆ ಥರ ಮಾಡಿದ್ನಿ. ನಮ್ಮ ಸೈಡ್ ಹಿಟ್ಟಿನ ಚಕಳಿ ಅಂತಾರೆ, ನಿಮ್ಮ ಕಡೆ ಏನಂತಾರೆ, ಹಿಟ್ಟಿನ ವಡೆ ಅಂತಾರೋ ಏನಂತಾರೋ ಗೊತ್ತಿಲ್ಲ. ಆಮೇಲೆ ಮಡಿಕೆ ಕಾಳು ಪಲ್ಯ, ಹೆಸ್ರು ಕಾಳು ಪಲ್ಯ ಮಾಡಿದ್ನಿ. ನೋಡೋಂದ್ರೆ ಲಾಸ್ಟಿಗೆ ಫೋಟೋ ಹಾಕ್ತೀನಿ ನಾ ಏನೇನು ಅಡುಗೆ ಮಾಡಿದ್ನಿ, ಏನೇನು ಇಲ್ಲ ಅಂಥೇಳಿ. ಜಾಸ್ತಿ ವಿಡಿಯೋ ಕ್ಲಿಪ್ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಭಾರಿ ಅಂದ್ರೆ ಭಾರಿ ಆಗಿತ್ತು, ಸೂಪರ್ ಆಗಿತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೀನಿ. ಎಣ್ಣೆ ಹಾಕಿ ಇದೇನಿದೆ ಹಿಟ್ಟಿನ ಪಲ್ಯ ಮಾಡೋದಿದೆ ರೆಸಿಪಿ. ಸ್ವಲ್ಪ ಎಣ್ಣೆ ಕಾಯಿಲ್ಲ ಅಂದ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕೀನಿ. ಸ್ವಲ್ಪ ಜೀರಿಗೆ ಜಾಸ್ತಿನ ಹಾಕೋಬೇಕು ಇದಕ್ಕೆ, ಅಂದ್ರೆ ಭಾರಿ ಟೇಸ್ಟ್ ಇರ್ತೈತಿ. ಜೀರಿಗೆ ಸಾಸಿವೆ ಹಾಕೀನಿ. ಅವೊಂದು ಸ್ವಲ್ಪ ಚಟಾಪಟ ಅನ್ಬೇಕು.
ಆಮೇಲೆ ಉಳ್ಳಾಗಡ್ಡಿ ಎಷ್ಟಿದ್ದಲ್ಲ ಅವನಷ್ಟು ಹಾಕಿಬಿಟ್ನಿ. ಉಳ್ಳಾಗಡ್ಡಿ ಬಾಯಾಗ ಎಷ್ಟು ಟೇಸ್ಟ್ ಬರೋದಿಲ್ಲ ಅಷ್ಟು ಭಾರಿ ಟೇಸ್ಟ್ ಆಗ್ತದ. ನಾವಿಬ್ಬರೇ ಇದ್ದಿದ್ದಕ್ಕೆ ಸ್ವಲ್ಪ ಮಾಡ್ಕೊಳತ್ತಿದ್ನಿ, ಭಾಳನೂ ಮಾಡ್ಕೊಂಡಿಲ್ಲ. ರೈತನ ಮೊದಲ ಹಬ್ಬನ ಸಂಕ್ರಾಂತಿ ವರ್ಷದೊಳಗೆ. ಭಾರಿ ಅಂದ್ರೆ ಭಾರಿ ನೋಡ್ರಿ ಹೆಂಗಾಗತೈತಿ. ಸ್ವಲ್ಪ ಏನು ಗ್ರೈಂಡರ್ಗೇನು ಹಸಿ ಖಾರ ಹಾಕೋದಿಲ್ಲ, ಅಲ್ಲೇ ಕುಟ್ಕೊಂಡ್ಬಿಡ್ತಾನಂತ. ಕುಟ್ಟಿ ಒಂದೆರಡು ಮೆಣಸಿನ್ಕಾಯಿ ಕೊಟ್ಬಿಡ್ತಾನೆ. ಯಾಕಂದ್ರೆ ಸ್ವಲ್ಪ ಮಾಡತ್ತಿಲ್ಲ, ಭಾಳ ಖಾರನೂ ಬ್ಯಾಡ ಇದಕ್ಕೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ ಹಾಕಿದ್ನ ಸ್ವಲ್ಪ ಕಲ್ಲಾಡಿಸ್ತೀನಿ. ಆಮೇಲೆ ನೋಡ್ರಿ ಹಸಿ ಖಾರ ಒಂದೆರಡು ಮೆಣಸಿನ್ಕಾಯಿ ದಟ್ಟ ಕುಟ್ಟಿಬಿಟ್ಟಿನಂತ. ಕುಟ್ಟಿದ್ದು ಹಾಕಿದೆ ನೋಡ್ರಿ. ವಿಡಿಯೋ ಆದಷ್ಟು ಕೊನೆವರೆಗೂ ನೋಡಿರಿ ಫ್ರೆಂಡ್ಸ. ಸ್ಟಾರ್ಟಿಂಗ್ ನೋಡಿ ಆಮೇಲೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಪೂರಾ ವಿಡಿಯೋ ನೋಡಿರಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡೋದು ಬರ್ರಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ಈಗ. ಒಂದು ಸ್ವಲ್ಪ ಉಳ್ಳಾಗಡ್ಡಿ ಬೇಯ್ದ್ಮೇಲೆ ನೀರು ಹಾಕತ್ತೆ ನೋಡ್ರಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಮಾಡೀನಿ ನಾನು. ಆಮೇಲೆ ಕಡ್ಲೆ ಹಿಟ್ಟು ಹಾಕತ್ತೀನಿ. ಕಡ್ಲೆ ಹಿಟ್ಟು ಹಾಕಿ ಕಲಸಾಡ್ಬಿಡ್ತೇನೆ ಅದನ್ನು. ನೋಡತ್ತಿರ್ಬೋದು ನೀವು ಹೆಂಗೆ ಮಾಡತ್ತೇನಂತ. ಇದು ಸ್ವಲ್ಪ ಕುದ್ದಂಗೆ ಆಗ್ಬೇಕು. ನೋಡ್ರಿ ನಮ್ಮ ಗುಂಡೆ ಹೆಂಗೆ ಸೌಂಡ್ ಮಾಡ್ತಾನೆ. ಈ ಥರ ಹತ್ತಿದ್ದ. ಆಮೇಲೆ ಒಂದು ಪ್ಲೇಟಿಗೆ ಹಾಕಿ ಈ ಥರ ಮಾಡೀನಿ. ಮ್ಯಾಲೆ ಎಳ್ಳು ಹಾಕೀನಿ. ಮೇನ್ ಇವಾಗ ಸಂಕ್ರಾಂತಿ ಎಳ್ಳು ತಿನ್ಬೇಕಲ್ಲ, ಕರಿ ಎಳ್ಳು ಆಮೇಲೆ ಬಿಳಿ ಎಲ್ಲ, ಅದಕ್ಕೆ ಎಳ್ಳು ಹಾಕಿದ್ದೀನಿ. ಈ ಥರ ಬಂದೈತಿ. ಇದು ಹೀರೆಕಾಯಿ ಹೆಂಗೆ ಆಗಲೇ ಮಾಡಿದ್ದು ಈ ಥರ ಐತಿ. ನೋಡತ್ತಿರ್ಬೋದು ಮಸ್ತ್ ಅಂದ್ರೆ ಮಸ್ತ್ ಕನ್ನ ಐತೆ. ಆಮೇಲೆ ಹೆಸರುಕಾಳು ಪಲ್ಯ ಮಾಡ್ಕೊಂಡಿನಿ. ಬೆಳಿಗ್ಗೆ ನಾಷ್ಟಕ್ಕೆ ಮಡ್ಕೆ ಕಾಳು ಮಾಡ್ಕೊಂಡಿದ್ದೀನಿ, ಇವಾಗ ಹೆಸರುಕಾಳು ಪಲ್ಯ ಮಾಡೀನಿ. ಇದು ಆಮೇಲೆ ಹೀರೆಕಾಯಿ ಹೆಂಗೆ ಆಮೇಲೆ ಬಾಣ ಮಾಡಿದ್ನಿ ಫ್ರೆಂಡ್ಸ. ಮತ್ತು ಆಮೇಲೆ ಅದು ಉಳ್ಳಾಗಡ್ಡಿ ತಪ್ಪಲ ತೊಗೊಂಬಂದಿದ್ರು ನಮ್ಮ ಮನೆಯವ್ರು. ಈ ಥರ ಬಂದಿತ್ತು ನೋಡ್ರಿ. ಇದು ಹೀರೆಕಾಯಿ ಹೆಂಗೆ ಹೆಸರುಕಾಳು ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್. ಆಮೇಲೆ ಅಲ್ಲಿ ಮೇಳ ಐತಂತ ಏನಿಲ್ಲ, ಬರ್ರಿ ಮೇಳ ನೋಡಕ್ಕೆ ಹೋಗೋಣಂತ ಯಾವ ಥರ ಐತಂತ. ನಮ್ಮ ಗುಂಡೆ ಅಂದರು ಫುಲ್ ಖುಷಿಯಾಗಿಬಿಟ್ಟಿದ್ದ. ಅಲ್ಲಿ ಐಸ್ ಕ್ರೀಮ್ ಅದು ಎಲ್ಲ ಬಂದಾವಂತ. ಅವ್ರ ಪಪ್ಪ ಮನೆಗೆ ಬರೋನಕ್ಕೆ ಹೇಳಿದರು. ಈ ಥರ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ರಂಗೋಲಿ ಹಾಕಿದ್ರು. ನಾವು ಹುಡುಗಿಯರು ಎಲ್ಲೋದ್ರು ಮೊದಲು ರಂಗೋಲಿನ ನೋಡ್ತೇವೆ ಬಿಡ್ರಿ. ಈ ಥರ ಆಯಿತು ನೋಡಲ್ಲ. ಅವ್ರ ಪಪ್ಪನ ಜೊತೆ ಹೊಂಟಾನು. ಅವ್ನು ಫುಲ್ ಖುಷಿಯಾಗಿಬಿಟ್ಟಿತ್ತು ರೀ. ಈ ಥರ ಎಲ್ಲ ಪೆಂಡಲ್ ಹಾಕಿ ಈ ಥರ ಮಾಡಿದರು. ನೋಡತ್ತಿರ್ಬೋದು ನೀವು. ಭಾರಿ ಇತ್ತು. ನಾವು ಮಧ್ಯಾಹ್ನ ಹೋಗೋಣಂತಲೇ ಅಂದ್ರೆ ಜನ ಭಾಳ ಬಂದಿರಲಿಲ್ಲ, ಸ್ವಲ್ಪ ಜನ ಇದ್ದರು. ಸಂಜೆಗೆ ಫುಲ್ಲು ಜಾತ್ರೆದಂಗೆ ಆಯ್ತು, ಅದರ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೋಡೋಣ ಇವಾಗ ಸಂಜೆಗೆ ಅಲ್ಲೆಲ್ಲ ಫುಲ್ ಫಂಕ್ಷನ್ ಅದು ಐತಿ, ಎಲ್ಲ ಭಾರಿ ಐತೆ ಅಂತ ಹೇಳಿದಾರು. ನೋಡೋಣಂತ ಹೋದ್ರೆ ಮತ್ತೊಮ್ಮೆ ವಿಡಿಯೋ ಮಾಡ್ಕೊಂಬರ್ತೀನಿ. ಎಲ್ಲ ಜನನೂ ಬಂದಿದ್ದರು. ಭಾರಿ ಅಂದ್ರೆ ಭಾರಿ ಇತ್ತು. ಎಲ್ಲ ಥರ ತಿನ್ನೋಕಿತ್ತು. ಪಾನಿಪುರಿ ಇದು ಭಾರಿ ಇತ್ತು. ನೋಡ್ಬೋದು ನೀವು. ಪೂರ ಗ್ರೌಂಡ್ ಎಲ್ಲ ಇದು ಮಾಡಿದಾರು. ಅಂದರೆ ಎಲ್ಲರೂ ಅಲ್ಲಿ ಹೊಳಿಗೆ ಅದು ಹೋಗಾರ ಊರಾಗಿದ್ರೆ. ಇಲ್ಲಿ ನಾವೆಲ್ಲಿ ಹೋಗ್ಬೇಕಂತ ಈ ಥರ ಮೇಳ ಮಾಡಿದರು. ನಮ್ಮ ಗುಂಡೆ ಫುಲ್ ಅಲ್ಲಿ ಜುಕಾಲಿ ಗಿಕಾಲಿ ಎಲ್ಲ ನೋಡಿ ಫುಲ್ ಓಡಾಕತ್ ಬಿಟ್ಟಿದ್ದ. ನಿಲ್ಲಂದ್ರೂ ನಿಲ್ಲತ್ತಿರಲಿಲ್ಲ. ಭಾರಿ ಅಂದ್ರೆ ಭಾರಿ ಆಗಿತ್ತು ರೀ. ನೋಡ್ರಿ ಹೆಂಗೆ ಪಪ್ಪು ಅಂತ ಕರ್ನಾತ್ಲೆ ಓಡಿ ಬಂದ. ಓಡಿ ಬರೋದು ಓಡೋದು ಮಾಡತ್ತಿದ್ರಿ. ನೋಡತ್ತಿರ್ಬೋದು ಎಂಥ ಮಸ್ತ್ ಐತೆ ಅಂಥೇಳಿ. ಓಡ್ಕೊಂತ ಹೊಂಟಾನ್ರಿ. ಅಲ್ಲಿ ಕಾಣಿಸೋ ಜೋಕಾಲಿ ಅದು ನಿಮ್ಗೆ ನೋಡ್ರಿ. ಈ ಥರ ಇಲ್ಲಿ ಫಂಕ್ಷನ್ ಇತ್ತು ಅಂದರೆ ಹಿಂಗೆ ಮೈಕೊಳಗೆ ಅನ್ಸೋದು, ಯಾರು ಗೆಲ್ತಾರೋ ಏನು ಅಂತೆಲ್ಲ ಫುಲ್ ಆಟದು ಎಲ್ಲ ಇದ್ದು. ಇಲ್ಲಿ ಗೇಮ್ಸದು ಈ ಥರ ಆಯ್ತು. ಇಲ್ಲೂ ರಂಗೋಲಿ ಹಾಕ್ಯಾರ ನೋಡ್ರಿ. ರಂಗೋಲಿ ಎಂಥ ಮಸ್ತ್ ತೆಗ್ದಾರ. ನಂಗಂದ್ರೆ ರಂಗೋಲಿ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಭಾರಿ ತೆಗ್ದಿದ್ರು. ನಮ್ಮ ಊರಾಗದು ಜಾತ್ರೆ ಆಗೋದು ಭಾರಿ ಅಂದ್ರೆ ಭಾರಿ ತೆಗಿತಾರಲ್ಲ, ಆ ಥರ ಮಾಡಿದ್ದಾರೆ. ಎಲ್ಲ ಫ್ಯಾಮ್ಲಿ ತೊಗೊಂಡು ಬಂದಿದ್ರು ಜನ. ಅವ್ರವ್ರ ಫ್ಯಾಮ್ಲಿ ಜೊತೆ ಭಾರಿ ಅಂದ್ರೆ ಭಾರಿ ಎಂಜಾಯ್ ಮಾಡಿದ್ರು. ನಮ್ಮ ಗುಂಡೆ ಯಾವಾಗ ಜೋಕಾಲಿ ಆಡೇನೋ ಅಂತ ಓಡಾಡಕ್ಕೆ ಹತ್ಬಿಟ್ಟಿದ್ದ ನೋಡ್ರಲ್ಲಿ. ಫುಲ್ ಹಾಡು ಹಚ್ಚಿಬಿಟ್ಟಿದ್ರಲ್ಲಿ. ಹಾಡು ಹಚ್ಚಿಬಿಡ ಅಂದರೆ ಫುಲ್ ಡ್ಯಾನ್ಸ್ ಮಾಡೋದು, ಉಡ್ದು ಮಾಡತ್ತಿದ್ರಿ.
ಇದು ನೀರು ಹಾಕಿ ಜೋಕಾಲಿ ಆಮೇಲೆ ಕಡೆಗೂ ಇದನ್ನು ಆಟ ಆಡೇ ಬಿಡ್ತಾನಂತೆ. ಆಟ ಆಡಕತ್ಬಿಟ್ಟ. ನೋಡಾತಿರ್ಬೋದು ನೀವು ಹೆಂಗೆ ಆಟ ಆಡತಾನಂತೇಳಿ. ಫುಲ್ ಖುಷಿ ಆಗಿಬಿಟ್ಟೈತ್ರಿ ಅವಂಗೆ. ನಿಮ್ಗೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿರಿ. ವಿಡಿಯೋ ಲೈಕ್ ಮಾಡೋದು ಬರ್ರಿ, ಶೇರ್ ಮಾಡೋದು ಬರ್ರಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ನೋಡೋದು ಬರ್ರಿ. ಯಾಕೆ ಹಂಗೆ ಮಾಡ್ತೀರಿ? ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಒಂಟಿ ಬಂದಿದ್ದು ಒಂಟಂದ್ರೆ ಭಾರಿ ಅಂದ್ರೆ ಭಾರಿ ಇದ್ದು. ಅದ್ರ ಮೇಲೆ ಸವಾರಿ ಮಾಡ್ಬೇಕಂತ ಆಸೆ ಇತ್ತು. ಇವತ್ತು ಸವಾರಿ ಮಾಡ್ತೇವಂತ ಅದನ್ನೂ ವಿಡಿಯೋ ಮಾಡಿ ಹಾಕೇನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನೋಡ್ರಿ ನಮ್ಮ ಗುಂಡ ಹೆಂಗೆಲ್ಲ ಎಂಜಾಯ್ ಮಾಡತಾನಂತೇಳಿ. ಆಡ್ತಾನೆ ಅಂತ ಹೇಳಕತ್ಬಿಟ್ಟಿದ್ದ. ಒಂದು ಸಲ ಆಡಿದ, ಆದರೂ ಮತ್ತೆ ಇನ್ನೂ ಮಾಡ್ತಾನೆ ಅನ್ನತ್ತಿದ್ದ. ಇವತ್ತು ಮತ್ತೆ ಆಟ ಆಡೋಕ್ಕದು ಕರ್ಕೊಂಡು ಹೋಗೋದೈತಿ, ಎಂಜಾಯ್ ಮಾಡಿಸೋದೈತಿ. ನೋಡೋಣ ಇವತ್ತು ಮುಂದಿನ ವಿಡಿಯೋ ಒಳಗೆ ಸಿಗ್ತಾನೆ ರೀ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್.